स्वागत है आपका बी न्यूज नेशन में। मैं हूं आबिद हुसैन शेख। पौर कार्मिकों के कायम नियुक्ति को लेकर भ्रष्टाचार का अधिकारियों पर लगाया आरोप। आज बीजापुर में पौर कार्मिकों ने कमिश्नर हर्षा शेट्टी और अधिकारी जगदीश पर भ्रष्टाचार का संगीन आरोप लगाते हुए कहा कि 20-25 साल से कार्यरत कार्मिकों को अनदेखा करके नए 2-3 साल से भर्ती हुए नौकरों से पैसे लेकर उनकी नौकरी कायम करने पर आक्रोश जताते हुए इस प्रक्रिया को रद्द करके सेवा अवधि को ध्यान में रखकर नौकरी को कायम करने की मांग करते हुए जिला अधिकारी को कड़े कदम उठाने के लिए निवेदन किया। यही आरोप वाटर बोर्ड के कर्मचारियों ने अधिकारियों पर भी पिछले दिनों लगाए थे। अच्छा है, अच्छा है। अर्धा जिले में अन्याय है। ಈಗ ಮಾತಾಡಂಗಿಲ್ಲ ನಾವು ನಿನ್ನೆ ಮನ್ನಿ ಬಂದವ್ರಿಗೆ ನಿನ್ನೆ ಮನ್ನಿ ಅಂದ್ರೆ ಈ 2-3 ವರ್ಷದಿಂದ ಬಂದವ್ರಿಗೆ ಆಗೈತ್ರಿ ಸರ 10 ವರ್ಷ 12 ವರ್ಷ ಇದ್ದವ್ರಿಗೆ ಇಲ್ರಿ ಸರ 20 ವರ್ಷ ತನ ಮಾಡ್ಕೊತ ಬಂದಿರಿ ಸರ ನಮಗಿಲ್ರಿ ಈಗ ಬಂದವ್ರಿಗೆ ಕಾಯಂ ಆಗೈತ್ರಿ ಇಲ್ಲೇ ರೀ ಬಿಜಾಪುರದಾಗ ರೀ ಮಹಾನಗರ ಪಾಲಿಕೆ ರೀ ಹ್ಞೂ ರೀ ಪೌರ ಕಾರ್ಮಿಕರು ರೀ ಮುಂಜಾನೆ ನಾವು 18-20 ವರ್ಷ ಆಯ್ತ್ರಿ ಸರ ಮಾಡತ್ರಿ 700 ಬಂದು ಮಾಡ್ಲಾತೀವ್ರಿ ನಾವು ತಿಳಿಸಿವ್ರಿ ರಗಡ್ ಸತ ಹಿಂಗೆ ಐತ್ರಿ ಇದು ಜಗದೇಶ್ ಸರ್ ರೀ ಹರೀಶ ಶೆಟ್ಟಿ ರೀ ಬೆಂಗಳೂರಿಗೆ ಹೋಗಿ ಬಂದೀವ್ರಿ ಸರ ಮಾಡ್ತೀವಮ್ಮ ಅಂತಾರ್ರಿ ಕಳಿಸ್ತಾರ್ರಿ ಸಾಲ ತಕೊಂಡ್ ಬೆಂಗಳೂರು ತನ ಹೋಗ್ತೀವ್ರಿ ಈಗ ಅವ್ರು ಎಲ್ಲಿ ಬರ್ತಾರೇನ್ರಿ ಅವ್ರು ಯಾರ ಕೈಯಾಗ್ರಿ ಹೇಳಿ ರೊಕ್ಕ ತೊಗೊಳೋದು ರೊಕ್ಕ ಯಾರು ಕೊಡ್ತಾರ ಅವ್ರದ್ದು ಮಾಡ್ತಾರ್ರಿ ನಮ್ದಂತವ್ರದ್ದು ಇಲ್ರಿ ಬಡ್ರದು ಯಾರು ಮಾಡ್ತಾರೆ ಲಕ್ಷ್ಮೀ ಬೋರ್ಗಿರಿ ಸರ್ 18 ವರ್ಷ ಆಯ್ತ್ರಿ ಮಹಾನಗರ ಪಾಲಿಕೆ ಒಳಗೆ ದುಡಿಲಕತ್ರಿ 700 ಹಿಡ್ಕೊಂಡೆ ನಾವು ಇಲ್ಲಿ ತನಕ ದುಡಿಲಕತ್ತೀರಿ ಇಲ್ಲಿವರೆಗೆ ರಾತ್ರಿ 3ಕ್ಕೆ ಬಂದ್ರು 3ಕ್ಕೆ ಬರ್ತೇವ್ರಿ 12ಕ್ಕೆ ಬಂದ್ರು 12ಕ್ಕೆ ಬಂದು ನಾವು ಕೆಲಸ ಮಾಡ್ತೇವ್ರಿ ಕಲ್ಲ ಮಣ್ಣ ಎಲ್ಲ ಬಳಸ್ತಾರ್ರಿ ಬಳಸಿದ್ರೆ ಈಗ 20 ವರ್ಷ ಗಟ್ಟಲೆ ದುಡಿದವ್ರನ್ನ ಮಾತಾಡಿ ಮೂಲ್ಯಕ್ಕೆ ಕುಂದ್ರಿಸಿ ನಿನ್ನೆ ಮನ್ನಿ ಬಂದವ್ರನ್ನ ಕಾಯ ಮಾಡ್ಕೊಂಡಾರ್ರಿ ನಾವು ಎಲ್ಲಿ ಹೋಗ್ಬೇಕ್ರಿ 20 ವರ್ಷ ಗಟ್ಟಲೆ ದುಡಿದು ಕೇಳಿದ ಕೂಡಲೇ ಮೊದ್ಲೇನಂದ್ರಿ ಮೊದ್ಲು ಹಳೆ ಸೀನರ್ಗಳು ತುಂಬ್ಕೊಂಡು ಹೊಸ ಮಂದಿ ತುಂಬ್ತೇನಂದ್ರಿ ಅಂದಿ ಗಪ್ಚುಪ್ಪ ಕುತ್ಕೇಸಿಂದ ನಮಗೆ ಮೋಸ ಮಾಡ್ಕಿಂದ ಅವ್ರಿಗೆಲ್ಲ ಕೊಟ್ಟಾರಿ ನ್ಯಾಯ ಅದಕ್ಕೆ ನಾವು ನ್ಯಾಯ ಸಿಗ್ಲಿ ತಿಳ್ಕಿಸಿಂದ ನಾವು ಇಲ್ಲಿ ತನಕ ಬಂದೇವ್ರಿ ಆಗಬೇಕು ಅಷ್ಟೂರಿಗೆ ರೀ ಇಲ್ಲಿ ತಂದ್ರೆ ಅಷ್ಟೂರು ನಾವು ಹಿಂಗೆ ಕೂಲಿ ಹಂಗೆ ದುಡ್ಕೊತ ಹೋಗ್ತೇವ್ರಿ ನಾವು ಇದನ್ನ ಬಿಡ್ಲಾಕ್ ಕೊಡಂಗಿಲ್ಲ ನಾವು 3-4 ದಿವಸ ಆಯ್ತು ರೀ ನಮ್ಮ ಹೊಟ್ಟೆಗೆ ಊಟ ಇಲ್ಲ ನಮ್ಮ ಕಣ್ಣಿಗೆ ನಿದ್ದಿಲ್ಲ ನಾವು ಅಷ್ಟು ಚಿಂತೆ ಒಳಗೆ ನಾವು ಅದೇವ್ರಿ ನಮ್ಮ ಬಾಡಿಗೆ ಮನೆಯಾಗ್ರಿ ನಾವು 3 ತಿಂಗಳು 4 ತಿಂಗಳು ಪೇಮೆಂಟ್ ಕೊಟ್ಟಿಲ್ಲ ನಾವು ಕೈಯಾಗ ಕಾಲು ಹಿಡಿದು ನಾವು ಬಾಡಿಗೆ ಮನೆಯಾಗ ಬಿದ್ದೇವ್ರಿ ನಾವು 10-18 ವರ್ಷ ಗಟ್ಟಲೆ ನಾವು ಏನು ಇದ್ರಿಂದ ನಾವು ಬದುಕಬೇಕು ಹೇಳ್ರಿ ನೋಡೋಣ ನಮ್ಮನ್ನ ಅಲ್ಲಿ ಮೂಲ್ಯಾಕ ಕುಂದ್ರಿ ಈ 3 ವರ್ಷ 4 ವರ್ಷ ಅವ್ರು ಎಲ್ಲಿ ಪ್ರೂಫ್ ತಂದ್ರೆ ಕೇಳ್ತೇವ್ರಿ ನಾವು ಅವ್ರ ಪ್ರೂಫ್ ಹೆಂಗೆ ಬತ್ರಿ ನಮ್ಮ ಪ್ರೂಫ್ ಎಲ್ಲಿ ಐತೆ ಹೇಳ್ರಿ ನಮ್ಮ ಸೂಪರ್ವೈಸರ್ ಕೇಳ್ಕೊಳ್ಳೇನೆ ಅವ್ರಿದ್ರ ಸಾಹೇಬ್ಗಳ ಕಸ್ಕೊಂಡ್ ಆಗ್ಯಾರ ಅವ್ರು ಬಕ್ಕಾರಿ ನಾವು ತಂದು ಕೊಡೋದ್ರೆ ನಾವು ಎಲ್ಲಿ ತರಬೇಕ್ರಿ ನಮ್ಮ ಮಕ್ಕ ನಮ್ಗೆ ಕೊಡೋದ್ರೆ ಅವ್ರು ಎಲ್ಲಿ ಕೊಡ್ಬೇಕ್ರಿ ನಾವು ದುಡಿದು ನಮ್ಮ ಕಸಬರಿಗೆ ಬಗಲಾಡ್ಕೊಂಡು ನಮ್ಮ ಮನೆಗೆ ಹೋಗ್ತೇವೆ ನಾವು ಹದ್ರಿ ನಮ್ಮ ಮನೆಗೆ ಹೋಗ್ತೇನ್ರಿ ನಾವು ನಮ್ಮ ಹೆಸರು ಮೀನಾಕ್ಷಿ ಪರಪ್ಗೌಡ್ರಿ ಇವತ್ತಿನ ದಿವಸ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಇದೊಂದು ಏನು ಹೋರಾಟ ಇದೆಯಲ್ಲ ಈ ಹೋರಾಟ ಏನಪ್ಪಾ ಅಂತಂದ್ರೆ ಅವ್ರ ಕಾಯಮಾತಿ ಬಗ್ಗೆ ಒಂದು ಏನು ಹೋರಾಟ ಇದೆ ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಹೇಳ್ತಾರೆ ಸ್ವಚ್ಛ ಭಾರತ ನಿರ್ಮಾಣ ಮಾಡ್ರಿ ಅಂತ ದೇಶದಿಂದ ನರೇಂದ್ರ ಮೋದಿ ಅವ್ರು ಏನು ಮನ್ಕೊಂಡಾರೇನೋ ಅಂತ ಪ್ರಶ್ನೆ ನಾವು ಇಲ್ಲಿ ಕೇಳಬೇಕಾಗತ್ತೆ ನರೇಂದ್ರ ಮೋದಿ ಅವ್ರಿಗೆ ಏನಾಗ್ತಾ ಇದಪ್ಪ ಅಂತಂದ್ರೆ ಈ ಪೌರ ಕಾರ್ಮಿಕರು ಸುಮಾರು 10-20 ವರ್ಷಗಳಿಂದ ದುಡ್ಕೋತ ಬಂದ್ರೆ ಇವ್ರಿಗೆ ಯಾವುದೇ ರೀತಿ ಸರಿಯಾದ ಪಗಾರ ಕೊಡ್ತಾ ಇಲ್ಲ ಮತ್ತು ಇವ್ರನ್ನ ಕಾಯಮಾತಿಗೊಳಿಸಿಲ್ಲ ಇನ್ನೂವರೆಗೆ ಈಗ ಮೊನ್ನೆ ಬುಧವಾರ ದಿವಸ ಒಂದು ಲಿಸ್ಟ್ ತಯಾರು ಮಾಡಿ 2-3 ವರ್ಷದಿಂದ ಏನು ಸೇರ್ಪಡೆ ಆಗಿದಾರಲ್ಲ ಅಂಥವ್ರನ್ನ ಕಾಯಂಗೊಳಿಸಿ ಇನ್ನುಳಿದ ಜನರು ಏನು ಮಾಡಿದ್ರಪ್ಪ ಅಂದ್ರೆ ಕಾಯಮತಿಗೊಳಿಸಿಲ್ಲ. ಇದಕ್ಕೆ ನಮ್ದು ಉಗ್ರವಾದ ಖಂಡನೆ ಕೂಡ ಐತಿ. ಇದು ಏನ ಮಾಡ್ಯಾರಪ್ಪ ಅಂತಂದ್ರೆ ಕಮಿಷನರ್ ಹರ್ಷಾ ಶೆಟ್ಟಿ ಅವರು ಮತ್ತು ಪರಿಸರ ಅಭಿಯಂತರಾದಂಥ ಜಗದೀಶ್ ಅವರು
ಲಂಚವನ್ನು ಪಡೆದುಕೊಂಡು ಸುಮಾರು 70 ಮಂದಿಗೆ ಏನು ನೇಮಕಾತಿಗೊಳಿಸ್ಕೊಂಡಾರಲ್ಲ, ಇದು ಲಂಚ ಪಡೆದು ಮಾಡ್ಕೊಂಡಾರ ಅನ್ನೋದು ಒಂದು ಸ್ಪಷ್ಟವಾದ ಅರ್ಥ ಕೂಡ ಇಲ್ಲಿ ಆಗ್ತತಿ. ಮತ್ತು ಇನ್ನೊಂದು, ಈ ತಮ್ಮ ಮಕ್ಕಳನ್ನು ಪೌರ ಕಾರ್ಮಿಕರ ಒಂದು ಹುದ್ದೆಗೆ ನೇಮಕ ಮಾಡಿಕೊಂಡು ಅವರು ಕಾಲೇಜು ಮತ್ತು ಸ್ಕೂಲ್ಗಳಿಗೆ ಹೋಗ್ತಾರೆ, ಅಂಥವ್ರ ಪೇಮೆಂಟನ್ನು ಇವರು ಮಾಡ್ತಾ ಇದ್ದಾರೆ. ಅದು ಸ್ಪಷ್ಟವಾಗಿ ಕಮಿಷನರ್ ಅದನ್ನು ಪ್ರಶ್ನೆ ಮಾಡಬೇಕಾಗಿತ್ತು, ಅವರು ಏನು ಮಾಡಿಲ್ಲ. ಏನಾಗ್ತಾ ಇತ್ತಪ್ಪ ಅಂತಂದ್ರೆ ಬಿಜಾಪುರ ಜಿಲ್ಲೆ ಇವತ್ತು ನಾವು ಒಂದು ಪೂರಾ ಜಿಲ್ಲೆಯನ್ನು ಬಂದ್ ಮಾಡಿ ಒಂದು ಉಗ್ರವಾದ ಒಂದು ಹೋರಾಟವನ್ನು ಕೂಡ ಹಾಕಬೇಕಾಗದಂತ ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು ಮುಂಜಾನೆ 6 ಗಂಟೆಗೆ ಬಂದವರು ಮಲವನ್ನು ಕೈಲಿ ಎತ್ಕೊಂಡು ಈ ನಗರವನ್ನು ಸ್ವಚ್ಛಗೊಳಿಸುವಂಥ ಒಂದು ಪೌರ ಕಾರ್ಮಿಕರಿಗೆ ಇವರು ಅನ್ಯಾಯ ಮಾಡ್ತಾ ಇದ್ರು. ಸ್ವಲ್ಪ ನಾಚಿಕೆ ಆಗಬೇಕು ಅನ್ನೋಂಥ ಒಂದು ನಾವು ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ನಮ್ಮ ಹೆಸರು ಸಂಜು ಕಂಬಾಗಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಜಿಲ್ಲಾ ಪ್ರಧಾನ ಸಂಚಾಲಕರು ವಿಜಯಪುर। और खबरों के लिए देखते रहिए बी न्यूज नेशन। हेलो दोस्तों, आपके लिए एक गुड न्यूज है। बी न्यूज नेशन अब आप देख सकते हैं आपके टीवी स्क्रीन पर एसएमपी केबल नेटवर्क चैनल नंबर 1005 पर। आपकी सुविधा के लिए हमने बनाया एक मोबाइल ऐप जिसे गूगल प्ले स्टोर पर डाउनलोड करके आप देख सकते हैं ताज़ा खबरें आपके बी न्यूज नेशन चैनल पर। बी न्यूज नेशन को यूट्यूब पर देखने के लिए सब्सक्राइब करें, लाइक करें, शेयर करें। अब आप फेसबुक पर भी बी न्यूज नेशन की ताज़ा और सही खबरें देख सकते हैं। तो प्लीज़ बी न्यूज नेशन के फेसबुक पेज को भी लाइक करना ना भूलें। और बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।